ಸಾರಿ ಬರೋ ಸ್ವಲ್ಪ ಲೇಟ್ ಆಯ್ತು. ಬಟ್ ನಾನು ಆಕ್ಚುಲಿ ನಿಮ್ಮೆಲ್ಲರಿಗಿಂತ ಬೇಗ ಮನೆ ಬಿಟ್ಟಿದ್ದೆ, ಬಟ್ ರೀಚ್ ಆಗೋದು ಸ್ವಲ್ಪ ಲೇಟ್ ಆಯ್ತು. ಸೊ ಫಸ್ಟ್ ಆಫ್ ಆಲ್ ಸ್ಟೇಜ್ ಮೇಲೆ ಇರೋ ಎಲ್ರಿಗೂ ಪ್ರೀತಿಯ ಸ್ವಾಗತ. ಅಂಡ್ ಇಲ್ಲ ಸರ್, ಎಲ್ಲಿಗೆ ಓಕೆ, ನನ್ಗಿದು ಒಂದೇ ಪ್ರೋಗ್ರಾಮ್ ಇದಿದಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ದ ಮೀಡಿಯಾ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಟೈಮ್ ನಮಗೋಸ್ಕರ ತೆಗೆದಿಟ್ಟು ಈ ಒಂದು ಮಳೆ ಇದ್ರೂ ಕೂಡ ಇಷ್ಟೊಂದು ವೆಯ್ಟ್ ಮಾಡಿ ಪ್ರೋಗ್ರಾಮ್ನ ಸಕ್ಸಸ್ ಮಾಡಿದ್ದಕ್ಕೆ. ಆ್ಯಂಡ್ ಇನ್ನು ಶ್ರೀಮತಿ ಸಿಂಧೂರ ಬಗ್ಗೆ ಹೇಳಬೇಕಂದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾಗಿರೆಡ್ಡಿ ಸರ್ ಆ್ಯಂಡ್ ಗಂಗಾಧರ್ ಸರ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ ಥ್ಯಾಂಕ್ಸ್. ಆ್ಯಂಡ್ ನಾನು ಫಸ್ಟ್ ಈ ಅಪಾರ್ಚುನಿಟಿ ಸಿಕ್ಕಿದಾಗ ನನಗೆ ಹೇಳಿರೋದು ವಿಜಯ ರಾಘವೇಂದ್ರ ಸರ್ ಅಂತ, ಅದಕ್ಕೋಸ್ಕರ ನಾನು ಆಫೀಸಿಗೆ ಹೋಗಿದ್ದು. ಬಟ್ ಇವಾಗ ಅನ್ನಿಸ್ತಾ ಇದೆ ಟೋಟಲ್ ಟೀಮ್, ಇಟ್ ವಾಸ್ ಟೂ ಗುಡ್ ಟು ವರ್ಕ್ ವಿತ್ ದ ಎಂಟೈರ್ ಟೀಮ್. ನನಗೆ ಒಂದು ಸೀನಿಯರ್ ಟೀಮ್ ಜೊತೆಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ಟೆಕ್ನಿಷಿಯನ್ಸ್ ಜೊತೆಗೆ ವರ್ಕ್ ಮಾಡಿರೋದು ತುಂಬ ಅಂದರೆ ತುಂಬ ಖುಷಿ ಇದೆ. ಎಲ್ಲರ ಹತ್ರನೂ ತುಂಬಾ ಕಲಿಯಕ್ಕೆ ಸಿಕ್ತು. ಆ್ಯಂಡ್ ಸಾಂಗ್ಸ್ ನೀವೇ ನೋಡಿದ್ರಲ್ವ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಡಬ್ಬಿಂಗ್ ಮಾಡಬೇಕಾದ್ರೆ ಓವರಾಲ್ ಮೂವಿ ಒಂದು ರಫ್ ಆಗಿ ಐಡಿಯಾ ಬಂತು. ಸೊ ತುಂಬ ಖುಷಿ ಇದೆ. ಬಿಕಾಸ್ ಇವಾಗಿರೋ ಕಮರ್ಷಿಯಲ್ ಮೂವೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಹೀರೋಯಿನ್ಗೆ ಒಂದು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಆ್ಯಂಡ್ ಐ ಹೋಪ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅದಕ್ಕೆ ಆ ಪಾತ್ರನ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇನ್ನು ನಮ್ಮ ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದಂದರೆ ತುಂಬ ಜನದ ಡ್ರೀಮ್ ಅದು. ಸೊ ಅದು ನನಗೆ ಒಂದು ಅಪಾರ್ಚುನಿಟಿ ಸಿಕ್ಕಿರೋದು. ಸೊ ಐ ಫೀಲ್ ಸೋ ಹ್ಯಾಪಿ. ಆ್ಯಂಡ್ ನಮ್ಮ ಅನಂತ್ ರಾಜು ಸರ್, so he's one of the best director I have ever worked with. Such a calm person. ನಾನು ಸೆಟ್ಟಿಗೆ ಹೋಗ್ಬೇಕಾದ್ರೆ ತುಂಬ ನರ್ವಸ್ ಆಗಿದ್ದೆ. ಬಿಕಾಸ್ ನಾವು ಫಸ್ಟ್ ಮುಹೂರ್ತ ಮಾಡಿದಾಗ ಎಲ್ಲರೂ ತುಂಬ ಸೀನಿಯರ್ಸ್, ನಾನು ಒಬ್ಳೆ ಹೊಸಬ್ಳು ಅಂತ ಫೀಲ್ ಆಗ್ತಾ ಇತ್ತು. ಸೊ ಹೆಂಗೋ ಏನೋ ಅದಾದ್ಮೇಲೆ ಸರ್ ಯಾವತ್ತೂ ಮಾತೇ ಆಡಿರ್ಲಿಲ್ಲ ನನ್ನ ಹತ್ರ ಸೆಟ್ಟಿಗೆ ಹೋಗೋಕ್ಕಿಂತ ಮುಂಚೆ. ಸೊ ಫಸ್ಟ್ ಡೇ ಶೂಟ್ ಅಲ್ಲೇನೆ ಒಂದು ಕ್ಲೈಮ್ಯಾಕ್ಸ್ ಇನ್ ದೊಡ್ಡ ಡೈಲಾಗ್ ಕೊಟ್ಟಿದ್ರು. ಸೊ ಅಂಡ್ ಹಿ ಡಿಂಟ್ ಟೆಲ್ ಎನಿಥಿಂಗ್. ಅವರು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಫಸ್ಟ್ ಟೇಕೆ ತಗೊಂಡ್ರು. ಸೊ ಆವಾಗ ಬೈ ಗಾಡ್ಸ್ ಗ್ರೇಸ್ ಫಸ್ಟ್ ಟೇಕಲ್ಲಿ ಆಗೋಯ್ತು ಅದು. ಅದಾದ್ಮೇಲೆ ಹಿ ವಾಸ್ ವೆರಿ ಗುಡ್ ಅಂಡ್ ತುಂಬಾ ಕಾಮ್ ಆಗಿ ಎಷ್ಟು ಚೆನ್ನಾಗಿ ಎಲ್ಲ ಟೀಮ್ನ ಹ್ಯಾಂಡಲ್ ಮಾಡ್ತಿದ್ರು ಅಂದ್ರೆ. ಅಂಡ್ ಇದು ಫಸ್ಟ್ ಮೂವಿ ಅನ್ಸುತ್ತೆ, ನಾವು ಅನ್ಕೊಂಡಿರೋ ಡೇಸ್ಗಿಂತ ಕಮ್ಮಿ ಡೇಸಲ್ಲಿ ಮುಗಿಸ್ಕೊಟ್ರು ಅವರು. ಸೊ ತುಂಬಾ ಚೆನ್ನಾಗಿತ್ತು. ಅಂಡ್ ಪ್ರತಿದಿನ ನಾನು 5:30ಗೆ ರೆಡಿ ಇರ್ತಿದ್ದೆ. ಅಂಡ್ ಆಲ್ಮೋಸ್ಟ್ ಎವ್ರಿ ಡೇ 9:30 10ವರೆಗೂ ಶೂಟ್ ಮಾಡ್ತಾ ಇದ್ವಿ. ಹಂಗೆ ಮಾಡಿದ್ರು ಒಂದು ಸ್ವಲ್ಪನೂ ಸುಸ್ತು ಅನ್ನಿಸ್ತಾ ಇರಲಿಲ್ಲ. ಬಿಕಾಸ್ ಟೀಮ್ ಎನರ್ಜಿ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇನ್ನು ದಾಸ್ ಸರ್ ಬಗ್ಗೆ ಹೇಳಲೇಬೇಕು. ನನಗೆ ತುಂಬ ನನ್ನ ಬಗ್ಗೆ ಲೋ ಫೀಲ್ ಇತ್ತು. ಕೆಲವೊಂದು ಆ್ಯಂಗಲಲ್ಲಿ ನಾನು ಚೆನ್ನಾಗಿ ಕಾಣಲ್ಲ ಅನ್ನೋದೊಂದು ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಬಟ್ ದಾಸ್ ಸರ್ ಇಟ್ಟಿರೋ ಪ್ರತಿಯೊಂದು ಫ್ರೇಮಲ್ಲೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ಫೀಲ್ ಆಯಿತು. ಮತ್ತೆ ಸೀನರಿ DOP ದಾಸ್ ಅವ್ರು ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಕಥೆನೂ ಕೂಡ ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ನಿಮಗೆ ನೋಡಿದಾಗೇನೋ ಒಂದು ಬಿಗಿನಿಂಗಲ್ಲಿ ಮೈಥಾಲಜಿ ಅನ್ನಿಸ್ಬೋದು, ಬಟ್ ಕತೆ ಮೈಥಾಲಜಿ ಜೊತೆಯಲ್ಲಿ ಸೋಷಿಯಲ್ ತುಂಬ ಚೆನ್ನಾಗಿ ಒಂಥರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಒಂದು ಒಬ್ಬ ಹೀರೋ ಸೋದರ ಮಾವನ ಪಾತ್ರ. ಅದು ತುಂಬ ಕ್ರಿಕೆಟ್ ಪಾತ್ರ. ಅದು ತೆರೆ ಮೇಲೆ ನೋಡಿದ್ರೆ ನಮ್ಮ ಹಿಂದಿನ ಹಳೆಯ ಸಿನಿಮಾಗಳಲ್ಲಿ ವಜ್ರಮುನಿಯವರು, ಧೀರೇಂದ್ರ ಗೋಪಾಲ್ ಅವರು, ತೂಗುಪ ಶ್ರೀನಿವಾಸ್ ಅವರು ಮಾಡ್ತಾ ಇದ್ದ ಪಾತ್ರನ ನೆನಪಿಗೆ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದು ನೀವು ಸೀನ್ ನೋಡಿದಾಗ ಗೊತ್ತಾಗುತ್ತೆ. ರೀರೆಕಾರ್ಡಿಂಗಲ್ಲಂತೂ ನಮಗೆ ಮೊನ್ನೆ ಪ್ರೊಡ್ಯೂಸರ್ಸ್ ಮಾತಾಡಿದಾಗ ನಾಗಿರೆಡ್ಡಿ ಅವರು ತುಂಬ ಅದ್ಭುತವಾಗಿ ನಿಮ್ಮ ಒಂದು ಕ್ಯಾರೆಕ್ಟರ್ಗೆ ಮ್ಯೂಸಿಕ್ ಕೂಡ ಬಿಲ್ಟಪ್ ಮಾಡಿದ್ದೀನಿ ಅಂದ್ರೆ ಭಾಳ ಸಂತೋಷ ಆಯಿತು. ಥ್ಯಾಂಕ್ಸ್ ನಾಗಿರೆಡ್ಡಿ ಸರ್. ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಂಗು ಮೊದಲನೇ ದಿನದಿಂದಾನು ಬಹಳ ನಮಗೆ ಸಪೋರ್ಟಿವ್ ಆಗಿ ಆ ಒಂದು ಕ್ಯಾರೆಕ್ಟರೈಸೇಷನ್ ಬಿಲ್ಡಪ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ನಿರ್ದೇಶಕರು ಇವತ್ತು ಮಳೆಯ ಕಾರಣದಿಂದ ಬರೋಕ್ಕಾಗಿಲ್ಲ, ಅವರು ಅನಂತರಾಜ್ ಅವರು ಕಥೆನ ತುಂಬ ಚೆನ್ನಾಗಿ ಮೌಲ್ಡ್ ಮಾಡಿದ್ದಾರೆ. ಇವತ್ತಿನ ದಿನಕ್ಕೆ ಏನು ಬೇಕು ಅದನ್ನು ಒಂದು ಪ್ರೇಕ್ಷಕರಿಗೆ ರಸದೌತಣ ನೀಡುವಂತೆ ಛಾಯಾಗ್ರಹಣ ಇರ್ಬೋದು, ಕಥೆ ಇರ್ಬೋದು, ನಾಗಿರೆಡ್ಡಿ ಅವರು ಮತ್ತು ನಮ್ಮ ಅವರ ಸಪೋರ್ಟರ್ ಇಬ್ಬರು ಕೂಡ ಟೈಮ್ಗೆ ಒಳ್ಳೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಮೋಲ್ಡ್ ಮಾಡಿದ್ದಾರೆ. ಈ ಸಿನಿಮಾ ನಿಜಕ್ಕೂ ಈ ಒಂದು 2026 ಹಿಟ್ ಆಗುತ್ತೆ, ಒಂದು ಮೈಲಿಗಲ್ಲಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಸಿಂಧೂರ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಚಿತ್ರ ಯಾವತ್ತೂ ನೆನಪಿರುತ್ತೆ. ವಿಶೇಷತೆಗಳಂದ್ರೆ ನಾಗಿರೆಡ್ಡಿ ಸರ್ ಜೊತೆನೂ ಮತ್ತೆ
ರಾಜೇಶ್ ರಾಮನಾಥ್ ಸರ್ ಜೊತೆನು ಬಹುಶಃ 20 ವರ್ಷಗಳ ಹಿಂದೆ ಇಬ್ಬರ ಜೊತೆನು ಕೆಲಸ ಮಾಡಿದ್ವಿ. ರಾಜೇಶ್ ರಾಮನಾಥ್ ಸರ್ ಟ್ಯೂನ್ಗಳಿಗೆ ಇವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ದು, ಮತ್ತೆ ಈಗ ಅವರ ಜೊತೆ ಕೆಲಸ ಮಾಡುವಂತ ಒಂದು ಅವಕಾಶ. ಇದರಲ್ಲಿ 2 ಹಾಡುಗಳು ನಾನು ಬರ್ತಿದ್ದೀನಿ. ಎರಡು ಹೂಮಳೆ ಅಂತ ಒಂದು, ಅಲ್ಲೊಂದು ಇಲ್ಲೊಂದು ಮೋಡವು ನಮ್ಮನ್ನೇ ಕದ್ದು ನೋಡುತ್ತವೆ ಅಂತ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತೀರಾ. ನಿಮಗೆ ಏಜ್ ಆಗ್ತಿಲ್ವಾ ಅಂತ, ಏನಾದ್ರು ಫ್ರಿಜ್ ನೋಡಿ ಕೂತ್ಕೋತೀರಾ ಮನೆ ಹೋಗಿ ಅಂತ ಒಂದು ಡೌಟ್ ಆಗ್ತಿದೆ ನನಗೆ. ನಾವೆಲ್ಲ ನಿಮ್ ಜೊತೆಯವರೇ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಮೇಡಮ್ ಅಷ್ಟೇ, ಹೀರೋಯಿನ್ ಮೇಡಮ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಹಾಡುಗಳು ಮಧುರವಾಗಿ ಮೂಡಿ ಬಂದಿದೆ. ಈಗ ಇತ್ತೀಚೆಗೆ ಬರ್ತಿರೋ ಹಾಡುಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಖಂಡಿತವಾಗಿ ಯಾವುದೇ ಡೌಟ್ ಇಲ್ಲದೆ ಹೇಳ್ಬೋದು. ವಿಶೇಷವಾಗಿ ಯಾಕಂದ್ರೆ ತುಂಬಾ ಅಬ್ಬರದ ಹಾಡುಗಳ ನಡುವೆ ಬಹಳ ಮೆಲೋಡಿಯಸ್ 4 ಹಾಡುಗಳು ಕೂಡ ಮೆಲೋಡಿ ಕೇಳಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೇಕ್ಷಕರ ಪ್ರೋತ್ಸಾಹ, ಮಾಧ್ಯಮಗಳ ಪ್ರೋತ್ಸಾಹ ಈ ಸಿನಿಮಾದಲ್ಲಿ ಇರಲಿ ಅಂತ ಹೇಳ್ಕೊಳ್ತೀನಿ. ಕೊನೆಯದಾಗಿ ನೆನಪಿಸ್ಕೋಬೇಕು ಅಂದ್ರೆ ಡೈರೆಕ್ಟರ್ ಅವರು ಅನಂತರಾಜ್ ಸರ್ ಮತ್ತೆ ಗಂಗು ಸರ್ ಡಿಸ್ಟರ್ಬ್ ಮಾಡಬಾರ್ದು ನೋಡ. ಈ ಸಿನಿಮಾದಲ್ಲಿ ನಾವು ಕೆಲಸ ಮಾಡೋದ್ರಲ್ಲಿ ಅವರು ಮುಖ್ಯ ಕಾರಣಕರ್ತರು. ಎಲ್ಲ ನಮ್ಮ ಸಹಪಾಠಿಗಳಿಗೂ ನಮಸ್ಕಾರ. ನಾನು ಇದು 20 ವರ್ಷಗಳ ಕನಸು ಈಗ ನೆರವೇರ್ತಾ ಇದೆ. ಗ್ರೀಸಿಕಲ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ತಾವೆಲ್ಲರೂ ನೋಡಿದ್ದೀರಾ. ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು. ಅದೇ ಥರ ಇವಾಗ 20 ವರ್ಷ ಆದ ನಂತರ ನಾವು ಒಂದು ಸಿನಿಮಾ ಮಾಡೋಣ, ನನ್ನ ಕೈಲಾದಷ್ಟು ಅಷ್ಟು ನಮ್ಮ ಕಾರ್ಮಿಕರಿಗೆ ಒಂದು ಕೆಲಸ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಮಾಡಿದೆ. ಅದಕ್ಕಾಗಿ ನಮ್ಗೆ ಒಳ್ಳೆ ಹೀರೋ ಬೇಕಾಗಿತ್ತು. ಫಸ್ಟ್ ಕ್ಲಾಸ್ ಹೀರೋ ಸಿಕ್ಕಿದ್ರು, ಹೀರೋಯಿನ್ ಸಿಕ್ಕಿದ್ರು, ಡೈರೆಕ್ಟರ್ ಸಿಕ್ಕಿದ್ರು, ಆಮೇಲೆ ನಮಗೆ ಎಕ್ಸಿಕ್ಯೂಟಿವ್ ನಮ್ಮ ಗಂಗಾಧರ್ ಅವರು ಸಿಕ್ಕಿದ್ರು. ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಇವರು ಕವಿರಾಜ್ ಅವರು ನನಗೆ ಹಳೆಯ ದೋಸ್ತ. ಅದರಿಂದ ಒಂದು ವಿಷಯ ಏನಂದರೆ, ಇವರು ನನಗೆ ಬರ್ತಿರೋ ಸಾಂಗ್ ಇದುವರೆಗೂ ತುಟ್ಟವನಿಲ್ಲ, ಕೇಳೇ ಇಲ್ಲ ನನಗೆ. ಇವರು ನಾನು ಅದ್ಭುತ. ಇದು ಬೇರೆಯವರೆಲ್ಲ ಫಸ್ಟ್ ದುಡ್ಡು ಕೊಟ್ಟರೆ ಬರೀತಾರೆ, ಆದರೆ ಇವರು ಬರೆದ್ರು ಇದುವರೆಗೂ ಕೇಳಿಲ್ಲ. ಇದು ನಮ್ಮ ಮೇಲೆ ಪ್ರೀತಿನ ಏನೋ ಗೊತ್ತಾಗಿಲ್ಲ. ಎಲ್ರಿಗೂ ಸೆಟ್ಲ್ ಆದ್ರೆ ಇನ್ನೂ ಸೆಟ್ಲ್ ಮಾಡಿಲ್ಲ. ನಾನು ದಯವಿಟ್ಟು ಕ್ಷಮಿಸ್ಬೇಕು ನೀವು. ನಾವು ಮಾಡ್ಕೊಳ್ತೀವಿ ಸರ್. ಇಲ್ಲಿ ಪತ್ರಕರ್ತರಿಗೆ ನಾನು ಇನ್ನೊಂದು ಸಲ ನಮಸ್ಕಾರವನ್ನು ಹೇಳ್ತೀನಿ. ತುಂಬ ನಮ್ಮ ಮೇಲೆ ಭರವಸೆ ಇಟ್ಟು ಇಷ್ಟು ದೊಡ್ಡ ಮಳೆ ಇದ್ರೂ ಕೂಡ ತಾವಿಲ್ಲಿ ಬಂದು ಇಲ್ಲೆಲ್ಲ ವೆಯ್ಟ್ ಮಾಡಿ ಇಷ್ಟೊತ್ತು ನೀವು ಮಾಡಿದ್ದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನನಗೆ ಮಾರ್ಗದರ್ಶಕರು ಅನ್ನೋ ಹಾಗೆ ನಾನು ಕಾಣ್ತೀನಿ, ಹಾಗೆ ಬೆಳ್ಕೊಂಡು ಬಂದಿರೋದು ಸಹ. ಹಾಗಾಗಿ ಇವತ್ತು ಒಂದು ಶುಭ ಸೂಚನೆ. ಈ ಶೆಕೆಯಲ್ಲೂ ಕೂಡ, ಈ ಥರ ಬಿಸಿಲಲ್ಲೂ ಕೂಡ ಇವತ್ತು ಒಂದು ಮಳೆ, ಅದರ ಮಧ್ಯದಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಶ್ರೀಮತಿ ಸಿಂಧೂರ ಸಿನಿಮಾದ ಆಡಿಯೋ ಲಾಂಚ್ಗೆ ಅಂತ ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ಭಗವಂತನ ಕೃಪೆ ಇದೆ ಅನ್ನೋದನ್ನು ಭಾವಿಸ್ತಾ, ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರು ನಾಗಿರೆಡ್ಡಿ ಸರ್ಗೆ ನಾನು ಕೃತಜ್ಞತೆ ಹೇಳಬೇಕು. ನಮ್ಮ ಇಡೀ ಚಿತ್ರ ತಂಡ ಇಲ್ಲಿದೆ, ನಾವೆಲ್ಲ ಕಲಾವಿದರ ಒಂದು ತಂಡ ನಾವಿಲ್ಲಿ ಕೂತಿದ್ದೀವಿ. ನಾನು ಕವಿರಾಜ್ ಸರ್ಗೆ ನಾನು ನನ್ನ ಧನ್ಯವಾದಗಳು, ಕೃತಜ್ಞತೆಗಳು. ನಿಜ ಅವ್ರು ಹೇಳಿದ್ ಪಾಪ ಹರಸಾಹಸ ಮಾಡಿ ಒಂದು ಆಡಿಯೋ ಲಾಂಚಿಗೆ ಬಂದಿದ್ದೀವಿ, ಒಂದು ಇವೆಂಟಿಗೆ ಬಂದಿದ್ದೀವಿ ಅಂದರೆ ನಮ್ಮ ಮೇಲೆ ಅವ್ರಿಗಿರುವಂಥ ಒಂದು ವಿಶ್ವಾಸ ಆಗಲಿ, ಒಂದು ಅಕ್ಕರೆ ಆಗಲಿ, ನಿರ್ಮಾಪಕರ ಮೇಲೆ ಅವ್ರಿಗಿರುವಂತಹ ಗೌರವ ಆಗಲಿ, ಇವೆಲ್ಲವೂ ಕಾರಣ ಆಗುತ್ತೆ. ಗಣೇಶ್ ಮಾಸ್ಟರ್ ಹೇಳಿದ್ರು ಜೊತೆ ಕೆಲಸ ಮಾಡೋದು ಅದೃಷ್ಟ ಅಂತ. ಏನು ಅದೃಷ್ಟ ಮಾಸ್ಟರ್, ಜೊತೆಗೆ ಬೆಳ್ಕೊಂಡ್ ಬಂದಿದ್ದೀವಿ ಮೊದಲನೇ ದಿವಸದಿಂದ. ಸೊ ಹಾಗಾಗಿ ಅದೃಷ್ಟ ಏನಿಲ್ಲ, ನಮಗೆ ಅದು ಒಂದು ಒಳ್ಳೆ ಅವಕಾಶ. ಗಂಗಣ್ಣ ಅವರು ಈ ಸಿನಿಮಾ ಮಾಡಕ್ ಬಂದಾಗ ಮನೆಗೆ ಅವರು ಒಂದು ವಿಚಾರದಲ್ಲಿ ಬಹಳ ಕ್ಲಿಯರ್ ಇದ್ರು. ಬಹಳ ಏನ್ ಹೇಳ್ತಾರೆ, ಕಥೆ ಮಾಡೋದ್ರಿಂದ ಹಿಡಿದು ಇವಾಗ ಟೀಸರು, ಹಾಡುಗಳು ಅದೆಲ್ಲ ಪ್ರೆಸೆಂಟ್ ಮಾಡೋವರೆಗೂ ನಿರ್ಮಾಪಕರಿಗೆ ಅವರ ಕಥೆ ಮೇಲಿರುವಂತಹ ಬಹಳ ದೃಢವಾದ ನಂಬಿಕೆ, ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ವಿಶ್ವಾಸ ಇದೆ ಕಥೆ ಮೇಲೆ. ಕಥೆ ಕೇಳಿದಾಗ ನನಗೂ ಹಾಗೆ ಅನ್ನಿಸ್ತು. ಯಾಕಂದ್ರೆ ಇವಾಗ ಸಿನಿಮಾಗಳು ಬರ್ತಿರೋ ಭರ ನೋಡಿದ್ರೆ ಯಾವ ತರ ಇದೆ ಅಂತ ಹೇಳಿದ್ರೆ, ಅದು ಟ್ರೆಂಡ್ ಅಂತ ಹೇಳಬೇಕು ಅಥವಾ ನಮ್ಮೆಲ್ಲರ ಮನಸ್ಥಿತಿ. ಯಾಕಂದ್ರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಯೋಚನೆ ಮಾಡಬೇಕು, ಬರೀ ಆಡಿಯನ್ಸ್ ಅಂತ ಹೇಳೋದಕ್ಕಿಂತ ಮನಸ್ಥಿತಿ ಹೇಗಿದೆ ಅಂದ್ರೆ, ಫಾಸ್ಟ್ ಆಗಿರ್ಬೇಕು, ಒಂದು ವೈಲೆನ್ಸ್ ಇರಬೇಕು, ಅಥವಾ ಬೇರೆ ಇನ್ನೇನೋ ಒಂದು ತುಂಬಾನೇ ಬ್ರಿಸ್ಕ್ ಆಗಿರ್ಬೇಕು. ಅದ್ರ ಮಧ್ಯದಲ್ಲಿ ಇವರು ಒಂದು ಒಳ್ಳೆ ಎಲ್ಲರೂ ಕುಟುಂಬ ಸಮೇತರಾಗಿ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾದ ಕಥೆ ಹೇಳಿದ್ರು. ಆ ಕಥೆ ಅವ್ರು ಹೇಳ್ಬೇಕಾದ್ರೆ, ಅನಂತರಾಜು ಸರ್ ಕಥೆ ನರೇಟ್ ಮಾಡ್ಬೇಕಾದ್ರೆ
ನಿರ್ಮಾಪಕರ ಇನ್ವಾಲ್ವ್ಮೆಂಟ್ ಅಂದ್ರೆ ಆ ಸಿನಿಮಾನ ಆಲ್ರೆಡಿ ನೋಡಿದಾರೆ ಅವರು, ಈ ಸಿನಿಮಾ ಈ ತರ ಮಾಡ್ಬೇಕು ನಾನು ಅನ್ನುವಷ್ಟರ ಮಟ್ಟಿಗೆ ಅವ್ರಿಗೆ ಅದ್ರ ಮೇಲೆ ಹಿಡಿತ ಆಗ್ಲಿ, ಅದ್ರ ಬಗ್ಗೆ ಒಂದು ಕಾಳಜಿ ಆಗ್ಲಿ, ಇವೆಲ್ಲವೂ ನಾನು ಕಂಡೆ. ಹಾಗಾಗಿ ಒಂದು ಸಿನಿಮಾ ಮಾಡಕ್ಕೆ ಒಬ್ರು ನಿರ್ಮಾಪಕರು 20 ವರ್ಷ ಆದ್ಮೇಲೆ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಇವಾಗಿನ ಪರಿಸ್ಥಿತಿಲಿ ಕೆಲವೊಮ್ಮೆ ಬಿಡುವಿಲ್ದಂಗೆ ಶೂಟಿಂಗ್ ನಡೀತಾ ಇರುತ್ತೆ, ಕೆಲವೊಮ್ಮೆ ವಿಚಾರಿಸಿದ್ರೆ ಯಾವ್ದು ಶೂಟಿಂಗ್ ನಡೀತಿಲ್ಲ ಅಣ್ಣ ಅನ್ನುವಂಥ ಪರಿಸ್ಥಿತಿ ಇದೆ. ಆ ಥರ ಒಂದು ಸಮಯದಲ್ಲಿ ಒಬ್ರು ನಿರ್ಮಾಪಕರು ಬರ್ತಾರೆ, ಎಲ್ರು ಕೆಲಸ ಕೊಡ್ತಾರೆ, ನಮ್ಗೆ ದುಡ್ಡು ಕೊಡ್ತಾರೆ, ಸಂಭಾವನೆ ಕೊಡ್ತಾರೆ. ಸೊ ಈ ತರ ಒಬ್ರು ನಿರ್ಮಾಪಕರು ಬಂದಾಗ ಅವರ ನಂಬಿಕೆ ಜೊತೆ, ಅವರ ವಿಶ್ವಾಸದ ಜೊತೆ ನಾವೊಂದ್ಸಲ ಕೈ ಜೋಡಿಸಿ ಒಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಈ ಉದ್ದೇಶ ಎಲ್ರದ್ದು ಒಂದೇ ಹಂತದಲ್ಲಿ ಇದ್ದಿದ್ರಿಂದ, ಒಂದೇ ಒಂದು ಲೆವೆಲ್ ಅಲ್ಲಿ ಇದ್ದಿದ್ರಿಂದ ಈ ಸಿನಿಮಾ ಇವಾಗ ಆಗಿ ಒಂದು ಒಳ್ಳೆ ಒಂದು ಮುದ್ದಾದ ಸಿನಿಮಾ ಕಾಣ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕಾರಣ ನಮ್ಮ ದಾಸಣ್ಣ.